ಇವತ್ತು ಬೆಳಗಾವಿ ಪಾರ್ಲಿಮೆಂಟು ಮತ್ತು ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ನಮ್ಮ ಸ್ಟೇಟ್ನ ಇನ್ಚಾರ್ಜ್ ಆದಂಥ ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದರು. ಸೊ ಎಲ್ಲ ಆಗು ಹೋಗುಗಳ ಬಗ್ಗೆ ಲಾಸ್ಟ್ ಮಿನಿಟ್ ಟಚ್ ಕೊಡೋಕ್ಕೆ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿ ಎಲ್ಲ ನೋಡ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಕೆಲವು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಪ್ರಚಾರಕ್ಕೆ ರಾಜ್ಯದ ನಾಯಕರು ಬರ್ತಾರೆ, ರಾಷ್ಟ್ರೀಯ ನಾಯಕರು ಕೂಡ ಬರ್ತಾರೆ. ಜಗದೀಶ್ ಶೆಟ್ಟರ್ ವಿಚಾರ ಕಾಂಗ್ರೆಸ್ ಬಂದಾಗ ದೊಡ್ಡ ಶಕ್ತಿ ಬಂದಿತ್ತು ಅಂತ ಹೇಳಿದ್ರು. ಈಗ ಹೆಂಗೆ ಹೇಳ್ತಾರೋ ಅಪಪ್ರಚಾರ ಮಾಡತ್ತಾರೆ ನಮಗೆ. ನಾನೇನು ಅಪಪ್ರಚಾರ ಮಾಡ್ತಾ ಇಲ್ಲ, ಅವರ ಮುಖಕ್ಕೆ ಕನ್ನಡಿಯನ್ನು ತೋರಿಸ್ತಾ ಇದ್ದೀನಿ. ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ, ಅವರ ಮುಖಕ್ಕೆ ಕನ್ನಡಿಯನ್ನು ಹಿಡಿತಾ ಇದ್ದೀವಿ. ಜೀವನದಲ್ಲಿ ಈ ಥರ ರಾಜಕಾರಣ ಯಾವಾಗ ನೋಡಿಲ್ಲ. ಅವ್ರ ಜೀವನದಲ್ಲಿ ಈ ಥರ ನೋಡಲ್ಲ ಅಂತಂದರೆ ನನಗೆ ಏನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅವ್ರ ಜೀವನದಲ್ಲಿ ಏನು ಮಾಡಿದ್ದಾರೆ ಅಂತಲೂ ಕೇಳಲಿಕ್ಕೆ ಬಯಸ್ತೇನೆ. ನಾವು ಬೆಳಗಾವಿಯವರು, ಬೆಳಗಾವಿ ಜನ ಡಿಸೈಡ್ ಮಾಡಾಗಿದೆ, ಅವರನ್ನು ಹೊರಗೆ ಕಳಿಸೋದೆ ಅಂತ ಡಿಸೈಡ್ ಮಾಡಿದ್ದಾರೆ. ನಾವೇನು ಮಾತಾಡ್ತಾ ಇಲ್ಲ, ವಾಸ್ತು ಸ್ಥಿತಿಯನ್ನು ಜನ ಮಾತಾಡ್ತಾ ಇದ್ದಾರೆ. ಸೋಲಿನ ಹತಾಶೆಯಿಂದ ಈ ರೀತಿ ಸುಳ್ಳುಗಳನ್ನು ಹೇಳ್ತಿದ್ದಾರೆ. ಅದು ಜೂನ್ 4ನೇ ತಾರೀಕು ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅನ್ನಾಗೊಂದು ಫೋನ್